ಮಂಡ್ಯಗೆ ಓಂ ಶಕ್ತಿ ಭಕ್ತರೇ ಕಂಟಕವಾಗ್ತಾ ಇದ್ದಾರೆ. 77 ಭಕ್ತರಲ್ಲಿ ಕೊರೋನಾ ಪಾಸಿಟಿವ್ ಕಾಣಿಸಿಕೊಂಡಿರೋದು. 700 ಭಕ್ತರ ಪೈಕಿ 77 ಭಕ್ತರಿಗೆ ಕೋವಿಡ್ ಸೋಂಕು ತಗುಲಿದೆ. ಇನ್ನು 1300 ಭಕ್ತರು ಪ್ರವಾಸದಿಂದ ವಾಪಸ್ ಬರಬೇಕಿದೆ. ಇತ್ತ ಕೋಲಾರ ಜಿಲ್ಲೆಗೂ ತಮಿಳುನಾಡಿನ ಮೇಲ್ ಮರವತ್ತೂರು ಓಂ ಶಕ್ತಿ ಹಾಗೂ ಕೇರಳದ ಶಬರಿಮಲೆ ಅಯ್ಯಪ್ಪ ಮಾಲಾಧಾರಿಗಳಿಂದ ಸಂಕಷ್ಟ ಎದುರಾಗಿದೆ. ಕೇರಳ, ಮಹಾರಾಷ್ಟ್ರ, ತಮಿಳುನಾಡಿನಲ್ಲಿ ಕೊರೋನಾ ಸೋಂಕಿತರ ಸಂಖ್ಯೆ ಹೆಚ್ಚಾಗಿದೆ. ಆತಂಕದ ಮಧ್ಯೆನೂ ಕೂಡ ಕೋಲಾರ ಸೇರಿದಂತೆ ಹಲವು ಕಡೆಗಳಿಂದ ಜನ ಶಬರಿಮಲೆ ಓಂ ಶಕ್ತಿ ದೇವಾಲಯಕ್ಕೆ ಹೋಗಿ ಬರ್ತಾ ಇದ್ದಾರೆ. ಇದರಿಂದ ರಾಜ್ಯದಲ್ಲಿ ಕೊರೋನಾ ಜಾಸ್ತಿ ಆಗ್ತಾ ಇದೆಯಾ ಅನ್ನೋ ಅನುಮಾನ ಕೂಡ ಶುರುವಾಗಿದೆ. ಇಲ್ಲಿ ಓಂ ಶಕ್ತಿ ಭಕ್ತರಲ್ಲಿ 700 ಭಕ್ತರ ಪೈಕಿ 77 ಭಕ್ತರಿಗೆ ಕೋವಿಡ್ ಸೋಂಕು ದೃಢ ಆಗಿರೋದು ಇದು ಇನ್ನಷ್ಟು ಆತಂಕ ಹೆಚ್ಚಿಸ್ತಾ ಇದೆ. ನಮ್ಮಲ್ಲಿ ರಾಜಕಾರಣಿಗಳು ಚುನಾವಣೆ ಸಂದರ್ಭದಲ್ಲಿ ಜನಗಳಿಗೆ ಓಂ ಶಕ್ತಿಗೆ ಅಲ್ಲಿ ಇಲ್ಲಿ ಕಳಿಸಂತ ಬಸ್ಗಳು ಕಳಿಸಂತ ಕೆಲಸಗಳೆಲ್ಲ ಮಾಡ್ತಾ ಇದ್ದಾರೆ. ದಯವಿಟ್ಟು ನಿಮ್ಗೆಲ್ಲರಿಗೂ ಕೈ ಮುಗಿದು ಕೇಳ್ಕೊಂತೀನಿ. ನಾನು ಬೇರೆ ರಾಜ್ಯಗಳಿಗೆ ಈ ರೀತಿ ದೇವಸ್ಥಾನಗಳಿಗೆ ಇನ್ನೊಂದು ಮತ್ತೊಂದು ಹೋಗಲ್ಲ. ನೀವು ಸದ್ಯಕ್ಕೆ ಯಾರನ್ನು ಕಳ್ಸಕ್ಕೆ ಹೋಗಬೇಡಿ. ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಕರೋನಾ ಮುಕ್ತ ಮತ್ತು ಒಮಿಕ್ರಾನ್ ಮುಕ್ತ ಮಾಡಬೇಕಾದ್ರೆ ನಾವೆಲ್ಲರೂ ಈ ಟೈಮಲ್ಲಿ ಎಚ್ಚೆತ್ಕೊಂಡು ಕೆಲಸ ಮಾಡಬೇಕು. ಅದಕ್ಕೋಸ್ಕರ ಈ ಸಂದರ್ಭದಲ್ಲಿ ದೇವಸ್ಥಾನಗಳಿಗೆ ಹೋಗೋಂಥವ್ರು ದಯವಿಟ್ಟು ಈಗ ಕೋವಿಡ್ ಹೇಗಾಗಿದೆ ಅಂದರೆ ಪರೀಕ್ಷೆ ಮಾಡಿದ್ರೆ ಅವರಲ್ಲಿ ಸುಮಾರು ಜನ ಪಾಸಿಟಿವ್ ಬರ್ತಾ ಇದ್ದಾರೆ. ವ್ಯಾಕ್ಸಿನ್ ತೊಗೊಂಡವ್ರು ಸಹ ಪಾಸಿಟಿವ್ ಬರ್ತಿದ್ದಾರೆ. ಸೊ ಪರೀಕ್ಷೆಗಳ ಸಂಖ್ಯೆ ಜಾಸ್ತಿ ಆಗಿದೆ, ಪಾಸಿಟಿವಿಟಿ ರೇಟು ಜಾಸ್ತಿ ಆಗಿದೆ, ಕಾಂಟ್ಯಾಕ್ಟ್ಸಿಂದ ಸ್ಪ್ರೆಡ್ ಆಗ್ತಾ ಇದೆ. ಅದರಿಂದ ಆ ಥರ ಆಗ್ತಾ ಇದೆ. ಬೆಂಗಳೂರಿನಿಂದ ಕೂಗಳತೆ ದೂರದಲ್ಲಿರುವಂತಹ ಚಿಕ್ಕಬಳ್ಳಾಪುರದಲ್ಲೂ ಕೂಡ ಕೊರೋನಾ ಕೇಸಸ್ಗಳ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಕಳೆದ ವಾರದಲ್ಲಿ ಶೂನ್ಯ ಕೇಸ್ಗಳು ದಾಖಲಾಗ್ತಾ ಇದ್ದ ಜಿಲ್ಲೆಯಲ್ಲಿ 3-4 ದಿನಗಳಿಂದ 2 ಅಂಕಿ ಸೋಂಕು ಬರ್ತಾ ಇದೆ. ಬಹುತೇಕ ಸೋಂಕಿತರ ಟ್ರಾವೆಲ್ ಹಿಸ್ಟರಿ ಬೆಂಗಳೂರೇ ಆಗಿದೆ. ಬೆಂಗಳೂರಿಗೆ ಹೋಗಿ ಬಂದವರಿಗೆ ಪಾಸಿಟಿವ್ ಆಗ್ತಿರೋದು ಜಿಲ್ಲಾಡಳಿತಕ್ಕೆ ತಲೆನೋವಾಗಿದೆ. ಇನ್ನು ಮುಂಜಾಗ್ರತಾ ಕ್ರಮವಾಗಿ ಜನ ಕೋವಿಡ್ ಟೆಸ್ಟ್ ಅನ್ನು ಮಾಡಿಸಿಕೊಳ್ಳುವಂತೆ ಜಿಲ್ಲಾಧಿಕಾರಿಗಳು ಮನವಿಯನ್ನ ಕೂಡ ಮಾಡಿದ್ದಾರೆ. ಚಿಕ್ಕಬಳ್ಳಾಪುರಕ್ಕೆ ಹೇಗೆ ಸೋಂಕು ಹರಡ್ತಾ ಇದೆ ಅಂತ ಹೇಳಿದ್ರೆ ಬೆಂಗಳೂರಿನಿಂದಲೇ ಬಹುತೇಕ ಸೋಂಕಿತರ ಟ್ರಾವೆಲ್ ಹಿಸ್ಟರಿ ಕೂಡ ಇದೇ ಆಗಿದೆ. ಬೆಂಗಳೂರಿಗೆ ಬಂದು ಹೋದವರಲ್ಲಿ ಸೋಂಕು ಕಾಣಿಸಿಕೊಂಡಿರೋದು. ಹಾಗಾಗಿ ಅಲ್ಲಿಯ ಜಿಲ್ಲಾಡಳಿತ ಕೂಡ ತಲೆ ಕೆಡಿಸಿಕೊಂಡಿದೆ. ಇದಕ್ಕೆ ಪರಿಹಾರ ಏನು ಅನ್ನೋದಾಗಿ ಪಾಸಿಟಿವ್ ಈ ಒಂದು ಕೋವಿಡ್ ಟೆಸ್ಟ್ ನ ಮಾಡಿಸ್ಕೊಳ್ಳಿ ಅಂತ ಜಿಲ್ಲಾಧಿಕಾರಿಗಳು ಮನವಿಯನ್ನ ಕೂಡ ಮಾಡಿಕೊಂಡಿದ್ದಾರೆ. ಟ್ರೆಂಡ್ ಆಗಿದೆ. ಮುಂಚೆ ಎಲ್ಲ 0, ಲಾಸ್ಟ್ ವೀಕ್ ಎಲ್ಲ 0, 1 ಈ ಥರ ಬರ್ತಿತ್ತು ಪ್ರತಿದಿನ. ಈಗ 4 ದಿನದಿಂದ ಮೊದಲು 4 ಬಂತು, ಆಮೇಲೆ ನೆಕ್ಸ್ಟ್ ಡೇ 10 ಬಂತು, ಅದ್ರ ನೆಕ್ಸ್ಟ್ ಡೇ 22 ಬಂತು. ಸೊ ನಮಗೆ ಸ್ವಲ್ಪ ಕೇಸಸ್ಗಳಲ್ಲೂ ಕೂಡ ಹೆಚ್ಚಾಗಿ ಬೆಂಗಳೂರಿಂದ ನಮ್ಮಲ್ಲಿ ಸಾಕಷ್ಟು ಜನ ಬೆಂಗಳೂರಿಗೆ ಟ್ರಾವೆಲ್ ಮಾಡ್ತಾರೆ. ಸೊ ಆಲ್ಮೋಸ್ಟ್ 50% ಆಫ್ ದ ಕೇಸಸ್ ಏನು ಬಂದಿದೆ ಅವರು ಟ್ರಾವೆಲಿಂಗ್ ಅಂದರೆ ಕೆಲಸದ ಮೇಲೆ ಬೆಂಗಳೂರಿಗೆ ಹೋಗಿರ್ತಾರೆ, ವಾಪಸ್ ಬಂದಿರ್ತಾರೆ. ಸೊ ಅಂಥದ್ದಾಗಿದೆ. ಸೊ ನಾವು ಹೇಳಿದ್ದೀವಿ, ಈಗ ನಮ್ಮ ಏನು ಟಾಸ್ಕ್ ಫೋರ್ಸ್ಗಳಿಗೂ ಕೂಡ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದೀವಿ. ಅನಿವಾರ್ಯ ಇರುತ್ತೆ ಟ್ರಾವೆಲ್ ಮಾಡೋದು. ಸೊ ಹೋಗಿ ಬಂದವ್ರಿಗೆ ಸ್ವಲ್ಪ ಪ್ರಿಕಾಷನರಿ ಮೆಷರ್ ಆಗಿ ಅವಾಗವಾಗ ಟೆಸ್ಟ್ ಮಾಡಿಸೋದು, ಮತ್ತು ಏನಾದ್ರು ಸಿಂಪ್ಟಮ್ಸ್ ಬಂದರೆ ಟೆಸ್ಟ್ ಮಾಡಿಸೋದು, ಮತ್ತು ಆದಷ್ಟು ಮಾಸ್ಕ್ ಹಾಕೊಂಡು, ಆದಷ್ಟು ಅಲ್ಲ ಯಾವಾಗ್ಲೂ ಮಾಸ್ಕ್ ಹಾಕೊಂಡು ಇದ್ದು ಸ್ವಲ್ಪ ಕೇರ್ ತಗೋಬೇಕು. ಮತ್ತು ಬೇರೆ ರಾಜ್ಯಗಳಿಂದ ಬಂದವ್ರ ಮೇಲೂ ಕೂಡ ಸ್ವಲ್ಪ ನಿಗಾ ವಹಿಸಬೇಕು, ಟೆಸ್ಟ್ ಮಾಡಿಸ್ಬೇಕು ಅಂತ ಹೇಳ್ಬಿಟ್ಟು ಹೇಳಿದೀವಿ. ರಾಜ್ಯದಲ್ಲಿ ಹೆಮ್ಮಾರಿ ಕೊರೋನಾ ಗಣನೀಯವಾಗಿ ಏರಿಕೆ ಆಗ್ತಾ ಇದೆ. ಇದನ್ನ ಕಂಟ್ರೋಲ್ ಮಾಡೋದಕ್ಕೆ ಸರ್ಕಾರ ನಿಯಮವನ್ನೇನೋ ತಂದಿದೆ. ನೈಟ್ ಕರ್ಫ್ಯೂ, ವೀಕೆಂಡ್ ಕರ್ಫ್ಯೂ ಜಾರಿ ಮಾಡಿದೆ. ಆದ್ರೆ ಬೆಳಗಾವಿ, ಚಿಕ್ಕೋಡಿ ಜನ ಹೊಸ ವರ್ಷಾಚರಣೆ ಹೆಸರಲ್ಲಿ ನೆರೆ ರಾಜ್ಯ ಗೋವಾಕ್ಕೆ ತೆರಳಿ ಮೋಜು ಮಸ್ತಿ ಮಾಡಿ ವಾಪಸ್ ಆಗ್ತಿದ್ದಾರೆ. ಇದು ಬೆಳಗಾವಿಯಲ್ಲಿ ಕೊರೋನಾ ಆತಂಕಕ್ಕೆ ಕಾರಣವಾಗಿರೋದು. ರಾಜ್ಯದಲ್ಲಿ ಕೊರೋನಾ ಜೊತೆ ರೂಪಾಂತರಿ ಒಮಿಕ್ರಾನ್ ಟೆನ್ಷನ್ ಜಾಸ್ತಿ ಆಗ್ತಾ ಇದೆ. ಜನ ಭಯಭೀತರಾಗಿದ್ದಾರೆ. ಗೋವಾದಿಂದ ಬರುವ ಎಲ್ಲರನ್ನ ತಪಾಸಣೆಗೆ ಒಳಪಡಿಸಬೇಕು, ಪಾಸಿಟಿವ್ ಬಂದಲ್ಲಿ ಅವರನ್ನ ಕ್ವಾರಂಟೈನ್ ಮಾಡಬೇಕು ಅನ್ನೋದಾಗಿ ಸ್ಥಳೀಯರು ಒತ್ತಾಯಿಸ್ತಾ ಇದ್ದಾರೆ. ಜನರ ಬೇಜವಾಬ್ದಾರಿ ಇದೀಗ ಸ್ಥಳೀಯರಿಗೆ ಕಂಟಕವಾಗಿರೋದು. ಏನಾಗ್ತಾ ಇದೆ, ನಾವು ಗಡಿ ಜಿಲ್ಲೆ ಬೆಳಗಾವಿ ಇಲ್ಲಿ ಇರೋದ್ರಿಂದ ಇಲ್ಲಿ ಹೊಸ ವರ್ಷದ ಸಂಭ್ರಮಾಚರಣೆ ಸಲುವಾಗಿ ಸಾಕಷ್ಟು ಜನ ನಮ್ಮ ಬೆಳಗಾವಿ ಜಿಲ್ಲೆಯಿಂದ ಪಕ್ಕದ ಗೋವಾ ರಾಜ್ಯಕ್ಕೆ ಸಂಭ್ರಮಾಚರಣೆ ಸಲುವಾಗಿ ಹೋಗ್ತಾ ಇದ್ದಾರೆ. ಅಲ್ಲಿ ಹೋಗುವಾಗಾಯಿತು ಮತ್ತು ಬರುವಾಗಾಯಿತು. ಅಲ್ಲಿ ಸಾಕಷ್ಟು ಇದು ಗೋವಾ ಅಂತಂದರೆ ಅದೊಂದು ವಿಶ್ವ ಪ್ರಸಿದ್ಧ ಸ್ಥಾನ. ಈ ಕ್ರಿಸ್ಮಸ್ಸು ಅದು ಇದ್ರ ಸಲುವಾಗಿ ಸಾಕಷ್ಟು ಜನ ಅಲ್ಲಿ ಬಂದಿರ್ತಾರೆ. ಸಾಕಷ್ಟು ವಿದೇಶಿಗರು ಅಲ್ಲಿ ಇರೋದರಿಂದ ನಮ್ಮ ಜನ ಅಲ್ಲಿ ಹೋಗೋದರಿಂದ, ಅಲ್ಲಿ ಸಂಭ್ರಮಾಚರಣೆ ಆಚರಿಸೋದ್ರಿಂದ ಒಮಿಕ್ರಾನ್ ನಾವು ಮತ್ತೆ ರಾಜ್ಯಕ್ಕೆ ಈಗ ರೀ ಕೊರೋನಾ ಎಲ್ಲ ಕಡೆ ಹೆಚ್ಚಾಗಿತ್ತು. ಕರ್ನಾಟಕದಾಗ ಸರ್ಕಾರ ಆದೇಶ ಮಾಡೈತಿ, ಕಟ್ಟೆಚ್ಚರ ಕ್ರಮ ತೊಗೊಳಕತ್ತೈತಿ. ಆದರೆ ಏನಾಗೈತಿ ಗೊತ್ತದೇನ್ರಿ, ಮುಂದಿನ ಬಾಗಿಲು ಖುಲ್ಲಾ ಮತ್ತು ಹಿಂದಿನ ಹಿತ್ತಲ ಬಾಗಿಲ ಮುಚ್ಚಿದಂಗೆ ಲೆಕ್ಕ ಆಗೈತಿ. ಈ ಗೋವಾದಾಗ ಮೊನ್ನೆ ಹೊಸ ವರ್ಷ ಶುಭಾಶಯ ಮಾಡೋ ಸಲ ಹೋದಾರು ಅವರೆಲ್ಲ ಬಂದಿದ್ದಾರೆ ಕರ್ನಾಟಕದಾಗ. ಕೊರೋನಾ ಹೆಚ್ಚಾಗಿತ್ತು ಗೋವಾದಾಗ, ಅವ್ರು ಕರ್ನಾಟಕದಾಗ ಬಂದು ಇಲ್ಲಿ ಹರಡಿಸೋ ಸಂಭವ ಐತಿ. ಅದಕ್ಕೆ ಕೂಡಲೇ ಸರ್ಕಾರ ಏನು ಮಾಡಬೇಕು, ಯಾರ್ಯಾರು ಗೋವಾಕ್ಕೆ ಹೋಗಿದಾರೋ ಅವ್ರನ್ನ ಪೈಲ ಕ್ವಾರಂಟೈನ್ ಮಾಡಿರೋದ್ರೆ ಕಂಟ್ರೋಲ್ ಮಾಡೋಕ್ಕೆ ಸಾಧ್ಯ ಐತಿ. ಮತ್ತು ಸುಮ್ಮ ಆದೇಶ ಮಾಡೋದ್ರಿಂದ ಏನೂ ಅರ್ಥ ಇಲ್ಲ. ಮೊದಲು ಗೋವಾದವ್ರನ್ನೆಲ್ಲ ಹಿಡಿದು ಅವ್ರು ಕ್ವಾರಂಟೈನ್ ಮಾಡಬೇಕಾದಂತ ಮಾಹಿತಿ ಮುಖಾಂತರ ಹೇಳಿಕ್ಕೆ ಇಷ್ಟಪಡ್ತೀನಿ.